ಎವ್ರಿವನ್, ಎಲ್ರು ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಏನ್ ಬ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಆಲ್ರೆಡಿ ತಮ್ಮನೆಲ್ಲ ಹಾಕಿದ್ದೀನಿ, ನೀವು ಎಲ್ಲ ನೋಡಿರ್ತೀರಾ. ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ನನ್ನ ಇಳ್ಕಲ್ ಸ್ಯಾರಿ ಕಲೆಕ್ಷನ್ಸ್ ನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ. ತುಂಬಾ ಜಾಸ್ತಿ ಏನಿಲ್ಲ, ಇರೋ ಕಡಿಮೆ ಸೀರೆಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಇವತ್ತು. ಬಟ್ ಇರೋದು ಕಡಿಮೆ ಸ್ಯಾರೀಸ್ ಆದ್ರೂ ತುಂಬಾನೇ ಇಷ್ಟಪಟ್ಟು ತಗೊಂಡಿರೋ ಅಂತದ್ದು ಸ್ಯಾರೀಸ್ ಇದೆಲ್ಲ. ಸೊ ಒಂದೊಂದೇ ತೋರಿಸ್ತೀನಿ. ಸೊ ಅದರಲ್ಲಿ ಇದೊಂದು, ಇದು ಪ್ಯೂರ್ ಸಿಲ್ಕ್ ಅಲ್ಲ, ಇಳ್ಕಲ್ ಸ್ಯಾರಿಲಿ ಸಿಲ್ಕ್ ಸ್ಯಾರಿ ಒಂದೇ ತಗೊಂಡಿರೋದು ನಾನು. ಇದೆಲ್ಲ ಕಾಟನ್ ಮಿಕ್ಸ್ ಇದೆ. ಈ ಕಾಂಬಿನೇಷನ್ ಏನಕ್ಕೆ ಇಷ್ಟ ಅಂದ್ರೆ ಒಂಥರ ಲೈಟ್ ಅಂಡ್ ತುಂಬಾ ಪ್ಲೆಸೆಂಟ್ ಆಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಇಷ್ಟಪಟ್ಟಿದ್ದು. ಸೊ ಫುಲ್ ಸ್ಯಾರಿ ಪ್ಲೇನ್ ಇದೆ, ಪಲ್ಲು ಈ ತರ ಬರುತ್ತೆ, ಈ ತರ ಬರುತ್ತೆ. ಸೊ ಇದಕ್ಕೆ ಹಂಗೆ ಕುಚ್ಚು ಬಿಟ್ಟಿದ್ರು, ನಾನು ಅದನ್ನೇ ಹಿಂದಕ್ಕೆ ಮಡ್ಚಿ ಹೊಲ್ದುಬಿಟ್ಟಿದ್ದೀನಿ. ಇದೇ ಒಂಥರ ಡಿಸೈನ್ ಕಾಣುತ್ತೆ ಅಂತ ಅಂದ್ಬಿಟ್ಟು. ಅಂಡ್ ಇದ್ರ ಬ್ಲೌಸ್ ಗ್ರೇ ಕಲರ್ ಅಲ್ಲಿ ಬಂದಿದೆ, ಈ ಕಲರ್ ಅಲ್ಲಿ. ನಾನು ಇನ್ನ ಸ್ಟಿಚ್ ಮಾಡಿಸಿಲ್ಲ ಆಕ್ಚುಲಿ ಅದನ್ನ. ಬ್ಲೌಸ್ ಪೀಸ್ ಹೊಲಿಯಕ್ಕೆ ಅಂತ ಅಂದ್ಬಿಟ್ಟು ಕೊಟ್ಟಿದ್ದೀನಿ. ಬಟ್ ಇದಕ್ಕೆ ಇದನ್ನ ತರಿಸ್ಕೊಂಡಿದ್ದೆ ಮೀಶೋ ಇಂದ. ಇದಕ್ಕೆ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ ಅಂದ್ಬಿಟ್ಟು ತರಿಸ್ಕೊಂಡಿದ್ದೆ. ಈ ತರ ಒಂಥರ ಚೆನ್ನಾಗಿ ಕಾಣುತ್ತೆ ಗೈಸ್, ಫೋಟೋ ಅಪ್ಲೋಡ್ ಮಾಡ್ತೀನಿ. ಬಟ್ ಅವತ್ತು ನೀಟಾಗಿ ರೆಡಿ ಆಗಿರ್ಲಿಲ್ಲ, ನಾನು ಹೆಂಗೆಂಗೋ ರೆಡಿ ಆಗಿದ್ದೆ. ಹಂಗೆ ಒಂದೆರಡು ಫೋಟೋ ತಗೊಂಡಿದ್ದೀನಿ ಅಷ್ಟೇ, ಜಾಸ್ತಿ ತಗೊಂಡಿಲ್ಲ. ಟೆಂಪಲ್ಗೆ ಹೋಗೋದಿತ್ತು ಅದಕ್ಕೆ. ನೋಡಿ ಹೇಗೆ ಕಾಣಿಸುತ್ತೆ ಅಂತ ಹೇಳಿ ಆಯ್ತಾ. ಸೊ ಇದು ಒಂದು ಸ್ಯಾರಿ. ಅಂಡ್ ನೆಕ್ಸ್ಟ್ ಒನ್ ಬಂದು ಸಿಲ್ಕ್ ಸ್ಯಾರಿ. ಇಳ್ಕಲ್ ಸ್ಯಾರಿಲೇನೆ ಸಿಲ್ಕ್ ಸ್ಯಾರಿ ಇದು. ಸೊ ತುಂಬಾ ಸಾಫ್ಟ್ ಇದೆ, ಬಟ್ ನೋಡೋರ್ಗೆ ಇದು ದೂರದಿಂದ ನೋಡಿದ್ರೆ ಕಾಟನ್ ಸೀರೆ ಅಂತಾನೆ ಅನ್ಸುತ್ತೆ. ಇದರಲ್ಲಿ ರೀಲ್ಸ್ ಎಲ್ಲಾನು ಕೂಡ ಅಪ್ಲೋಡ್ ಮಾಡಿದ್ದೀನಿ ನಾನು, ನೋಡಿರ್ಬೋದು ನೀವೆಲ್ಲರೂ. ಚೆನ್ನಾಗಿದೆ ಸ್ಯಾರಿ, ಕಾಂಬಿನೇಷನ್ ಚೆನ್ನಾಗಿದೆ, ಸಖತ್ ರಿಚ್ ಆಗಿ ಕಾಣಿಸುತ್ತೆ ಆಕ್ಚುಲಿ ಇದು. ಅಂಡ್ ಇದ್ರದ್ದು ಪಲ್ಲು ಬಂದು ಈ ತರ ಇದೆ. ಸೊ ಆಲ್ಮೋಸ್ಟ್ ಈ ತರ ವೈಟ್ ಡಿಸೈನ್ ಏನ್ ಬರುತ್ತೆ, ಇದನ್ನ ನೋಡಿದ್ರೇನೆ ಗೊತ್ತಾಗ್ಬಿಡುತ್ತೆ ಇಳ್ಕಲ್ ಸ್ಯಾರಿ ಅಂತ. ಒಂಥರ ಸಖತ್ ರಿಚ್ ಆಗಿ ಕಾಣಿಸುತ್ತೆ. ರಾಯಲ್ ಬ್ಲೂನೇ ಹಂಗೆ ಅಲ್ವಾ, ಕಲರ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಅಂಡ್ ಇದ್ರದ್ದು ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ, ಬೇಕು ಅಂದ್ರೆ ಇದ್ರಲ್ಲೂ ಫೋಟೋ ಕೂಡ ಆ್ಯಡ್ ಮಾಡ್ತೀನಿ ನಾನು. ಅಂಡ್ ಇದ್ರದ್ದು ಬ್ಲೌಸ್ ಸಿಂಪಲ್ ಆಗಿ ಸ್ಟಿಚ್ ಮಾಡಿಸಿದೆ, ಯಾಕಂದ್ರೆ ಸ್ಯಾರಿನೇ ತುಂಬಾ ರಿಚ್ ಆಗಿ ಕಾಣಿಸುತ್ತೆ ಅಲ್ವಾ. ಸೊ ಬ್ಲೌಸ್ ಈ ತರ ಸಿಂಪಲ್ ಆಗಿ ಬಾರ್ಡರ್ ಇರಿಸಿ ಸ್ಟಿಚ್ ಮಾಡಿಸಿದೆ, ಲಾಂಗ್ ಸ್ಲೀವ್ಸ್ ಕೊಟ್ಟು. ನನಗೆ ಸಿಂಪಲ್ ಆಗಿ ಇದ್ರೆ ಚೆನ್ನಾಗಿ ಕಾಣಿಸುತ್ತೆ ಅನ್ನಿಸ್ತು, ಸೊ ಈ ತರ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ. ಅಂಡ್ ಇದು ನನ್ನ ಸೆಕೆಂಡ್ ಸ್ಯಾರಿ. ನೀಟಾಗಿ ಮಡ್ಚಿಟ್ಟಿದೆ ಗೈಸ್, ಆಮೇಲೆ ನೀಟಾಗಿ ಮಡ್ಚ್ಕೋತೀನಿ. ಈಗ ಸದ್ಯಕ್ಕೆ ಹಂಗೆ ಇಟ್ಟಿರ್ತೀನಿ. ಸೊ ಇದು ನನ್ನ ಸೆಕೆಂಡ್ ಸ್ಯಾರಿ. ಹೇಗಿದೆ ಕಮೆಂಟ್ ಮಾಡಿ, ಓಕೆನಾ? ಅಂಡ್ ಇನ್ನೆರಡು ಸ್ಯಾರಿ ಇದೆ, ಅದನ್ನ ನಾನು ಇನ್ನ ಓಪನ್ ಕೂಡ ಮಾಡಿಲ್ಲ. ಇವತ್ತೇ ಫಸ್ಟ್ ನಿಮ್ಮ ಎದುರುಗಡೆನೆ ಓಪನ್ ಮಾಡ್ತಾ ಇದ್ದೀನಿ. ಬಿಲ್ ಕೂಡ ತೆಗ್ದಿಲ್ಲ ಅದರಲ್ಲಿ. ಸೊ ನೋಡಿ, ಇದು ಇನ್ನೊಂದು ಸ್ಯಾರಿ. ಇದು ಸಿಲ್ಕ್ ಅಲ್ಲ, ಇದು ಕಾಟನ್ ಸ್ಯಾರಿನೇ. ಬ್ಲೂ ವಿತ್ ಇದು ಒಂಥರ ಪರ್ಪಲ್ ಅಂತ ಹೇಳ್ಬೇಕೋ ಡಾರ್ಕ್ ಬ್ಲೂ ಅಂತ ಹೇಳ್ಬೇಕೋ ನನಗೆ ಗೊತ್ತಾಗ್ತಾ ಇಲ್ಲ, ಆ ತರ ಸ್ವಲ್ಪ ಕಲರ್ ಕನ್ಫ್ಯೂಸ್ ಆಗ್ತಾ ಇದೆ. ಅಂಡ್ ಇದ್ರದ್ದು ರೇಟ್ ಬಂದ್ಬಿಟ್ಟು 1350. ಸೊ ನೋಡಿ ಈ ತರ ಇದೆ. ಅಂಡ್ ಈ ಸ್ಯಾರಿದು ಕಾಸ್ಟು 3000 ಸಮಥಿಂಗ್ ಅಂತ ಅನ್ಸುತ್ತೆ, ನನಗೆ ಸರಿಯಾಗಿ ನೆನಪಿಲ್ಲ ಇದ್ರದ್ದು ಇಷ್ಟು. ಸೊ ಓಪನ್ ಮಾಡಿಲ್ಲ, ಓಪನ್ ಮಾಡ್ತಾ ಇದ್ದೀನಿ ಇವಾಗ. ಇದನ್ನ ನೆಕ್ಸ್ಟ್ ಯಾವ್ದಾದ್ರು ಹಬ್ಬಗಳಿಗೆ ಸ್ಟಿಚ್ ಮಾಡಿಸ್ಕೊಂಡು ಹಾಕೋತೀನಿ ಗೈಸ್. ಅಲ್ಲಿ ತನಕ ಹಿಂಗೆ ಇಟ್ಟಿರ್ತೀನಿ.
ಸೊ ಇದು ಪಲ್ಲು, ಚೆನ್ನಾಗಿದೆ ಎಲ್ಲ ಕಲರು. ನೋಡೋಣ ಹಾಕೊಂಡ್ಮೇಲೆ ಹೆಂಗ್ ಕಾಣಿಸುತ್ತೆ ಅಂತ. ಇದನ್ನ ಸದ್ಯಕ್ಕೆ ಹಂಗೆ ನೀಟಾಗಿ ಮಡ್ಚಿಟ್ಬಿಡ್ತೀನಿ, ಫುಲ್ ಓಪನ್ ಮಾಡಲ್ಲ. ಯಾಕಂದ್ರೆ ಫುಲ್ ಓಪನ್ ಮಾಡಿ ತೋರ್ಸಕ್ಕೆ ಫುಲ್ ಸ್ಯಾರಿನೂ ಇದೇ ತರಾನೇ ಪ್ಲೇನ್ ವಿತ್ ಬಾರ್ಡರ್ ಇರುತ್ತೆ ಅಷ್ಟೇನೆ. ಆಕ್ಚುಲಿ ಉಟ್ಕೊಂಡ್ ಮೇಲೆ ಲುಕ್ ಹೇಗೆ ಕಾಣಿಸುತ್ತೆ ಅಂತ ನೋಡ್ಬೇಕು. ಇದೊಂದು ಸ್ಯಾರಿ ಕಲರ್ ನನಗೆ ತುಂಬಾ ಇಷ್ಟ ಇತ್ತು, ಬ್ಲೂ ಕಲರ್. ಸೊ ತರಿಸಿದೀನಿ. ಇದನ್ನ ನೋಡಿ ಈಸಿಯಾಗಿ ಮಡ್ಚ್ಬಿಟ್ಟೆ. ಅದೆರಡು ಮಡ್ಚದೆ ಗೈಸ್ ಇರೋದು. ಯಾಕಂದ್ರೆ ಈ ಸ್ಯಾರೀಸ್ ಏನಂದ್ರೆ ಸ್ವಲ್ಪ ಇದು ಸ್ವಲ್ಪ ಸಾಫ್ಟ್ ಇದೆ ಬೆಟರು, ಇದು ಸ್ವಲ್ಪ ರಫ್ ಇದೆ. ಆಕ್ಚುಲಿ ಎಲ್ಲ ಸಿಲ್ಕ್ ಸ್ಯಾರೀಸು ಆ ಥರ ಎಲ್ಲ ಕಲೆಕ್ಷನ್ಸ್ ತೋರಿಸ್ತಾರೆ. ಅಂದ್ರೆ ಮೈಸೂರು ಸಿಲ್ಕ್ ಸ್ಯಾರೀಸು, ಕಾಂಚೀವರಂ, ಈ ಥರ ಎಲ್ಲ ತೋರಿಸ್ತಾರೆ. ನಾನು ನನ್ನ ಇಳಕಲ್ ಸ್ಯಾರಿ ಕಲೆಕ್ಷನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ನನ್ಗೇನೋ ಒಂಥರ ಇಷ್ಟ ಇಳಕಲ್ ಸ್ಯಾರಿ ಅಂತ ಅಂದರೆ, ಮುಂಚೆಯಿಂದನೂ ಇಷ್ಟ ಇತ್ತು. ಒಂದೂ ಇರಲಿಲ್ಲ. ಒಟ್ಟಿಗೆ ಅಣ್ಣ ಮತ್ತು ನನ್ನ ಹಸ್ಬೆಂಡ್ ಟ್ರಿಪ್ ಹೋಗಿದ್ರು ಬಿಜಾಪುರ್ಗೆ, ಅವಾಗ ತಗೊಂಡು ಬಂದಿದ್ದು. ಆಕ್ಚುಲಿ ಇದು ಯಾವುದು ನನ್ನ ಸೆಲೆಕ್ಷನ್ ಅಲ್ಲ, ನನ್ನ ಅಣ್ಣ ಮತ್ತೆ ನನ್ನ ಹಸ್ಬೆಂಡ್ ಸೆಲೆಕ್ಟ್ ಮಾಡಿರೋಂಥ ಸ್ಯಾರೀಸ್ ಇದೆಲ್ಲಾನು. ಇದು ಕೂಡ ಅಷ್ಟೇ, ನಾನು ಇನ್ನೂ ಓಪನ್ ಮಾಡಿಲ್ಲ, ಇವತ್ತೇ ಫಸ್ಟ್ ಓಪನ್ ಮಾಡ್ತಾ ಇರೋದು. ಓ, ನಿಮ್ಗೆ ಇದರಲ್ಲಿ ಬ್ಲೌಸ್ ತೋರಿಸ್ಲಿಲ್ಲ ಅಲ್ಲ? ನಾನು ಕೂಡ ನೋಡಿಲ್ಲ ಆಕ್ಚುಲಿ ಯಾವ್ದು ಬಂದಿದೆ ಅಂತ, ನೋಡ್ಬಿಡ್ತೀನಿ. ಸೊ ಗೈಸ್, ಇದೆ ಬ್ಲೌಸ್ ಪೀಸು. ಡಾರ್ಕ್ ಆಗಿದೆ, ಸಖತ್ತಾಗಿ ಕಾಣಿಸುತ್ತೆ ಹಾಕೊಂಡ್ರೆ ಅಲ್ವಾ. ವಿತ್ ಗೋಲ್ಡ್ ಜ್ಯುವೆಲ್ಸ್ ಹಾಕೋಬಿಟ್ರಂತೂ ಕೇಳಂಗೆ ಇಲ್ಲ, ಮಸ್ತಾಗಿ ಕಾಣಿಸುತ್ತೆ. ನೋಡೋಣ ಯಾವ ಹಬ್ಬಕ್ಕೆ ಹಾಕೋತೀನಿ ಇದನ್ನ ಅಂತ. ನನ್ಗೆ ಹೊಸ ಬಟ್ಟೆಗಳು ಹಾಕೊಳ್ಳೋಕೆಲ್ಲ ಇಷ್ಟ, ಬಟ್ ಮಡ್ಚಿಡೋದು ಅಂತಂದ್ರೆ, ಅದು ಕ್ಲೀನಾಗಿ ಮಡ್ಚಿಡೋದು ಅಂದ್ರೆ ಸ್ವಲ್ಪ ಪೇಷನ್ಸ್ ಕಡಿಮೆನೆ. ಸೊ ಇದು ಲಾಸ್ಟ್ ಸ್ಯಾರಿ, ಅಂದ್ರೆ 4 ಸ್ಯಾರೀಸ್ ಅಷ್ಟೇ ನನ್ನ ಹತ್ರ ಇಳಕಲ್ ಸ್ಯಾರಿ ಕಲೆಕ್ಷನ್ಸ್ ಇರೋದು. ಸೊ ಇದು ನನ್ನ ಲಾಸ್ಟ್ ಸ್ಯಾರಿ, ಕ್ರೀಮ್ ವಿತ್ ಪಿಂಕ್ ಕಾಂಬಿನೇಷನ್. ಆಕ್ಚುಲಿ ಎಲ್ಲ ಧಾರೆ ಸ್ಯಾರಿಲಿ ಕಾಂಬಿನೇಷನ್ ತಗೋತಾರೆ, ಆಲ್ಮೋಸ್ಟ್ ವೈಟ್ ವಿತ್ ಪಿಂಕ್ ಅಥವಾ ಹಾಫ್ ವೈಟ್ ವಿತ್ ಪಿಂಕ್ ಅಲ್ಲಿ. ನಂದು ಧಾರೆ ಸ್ಯಾರಿ ಹಾಫ್ ವೈಟ್ ವಿತ್ ಪರ್ಪಲ್ ಕಲರ್. ನನಗೆ ಪರ್ಪಲ್ ಕಾಂಬಿನೇಷನ್ ಹಾಕೋಬೇಕಂತ ಮುಂಚೆಯಿಂದ ಆಸೆ ಇತ್ತು. ಸೊ ಪರ್ಪಲ್ ಕಾಂಬಿನೇಷನ್ ಅಲ್ಲಿ ತಗೊಂಡಿದ್ದೆ. ಸೊ ಪಿಂಕ್ ಕಾಂಬಿನೇಷನ್ ಅಲ್ಲಿ ಇರ್ಲಿಲ್ಲ ನನ್ನ ಹತ್ರ ಹಾಫ್ ವೈಟ್ ಸ್ಯಾರಿ. ಸೊ ಇದೊಂದು ಆಯ್ತು. ಇವಾಗ ಇದನ್ನು ಇವತ್ತೇ ಓಪನ್ ಮಾಡ್ತಾ ಇರೋದು ಗೈಸ್, ನಿಜವಾಗ್ಲೂ ನೀವೇ ನೋಡ್ತಾ ಇರ್ಬೋದು. ಸೊ ಇದು ಸ್ಯಾರಿ ಪಲ್ಲು. ಉಲ್ಟಾ ತೋರಿಸ್ತಾ ಇದೀನಿ ಅನ್ಸುತ್ತೆ. ಅಂಡ್ ಇದು ಸ್ಯಾರಿದು ಬ್ಲೌಸ್. ಪಿಂಕ್ ಅಂತೂ ಎಷ್ಟು ರಿಚ್ ಆಗಿ ಕಾಣಿಸುತ್ತೆ ಅಲ್ವಾ, ಅದಕ್ಕೆ ಅನ್ಸುತ್ತೆ ಮಕ್ಳಿಗೆಲ್ಲ ಪಿಂಕ್ ಇಷ್ಟ ಆಗೋದು. ಆಕ್ಚುಲಿ ಪಿಂಕ್ ಹಾಕೊಂಡಾಗ ನಾವು ಕೂಡ ಸ್ವಲ್ಪ ರಿಚ್ ಆಗಿ ಕಾಣಿಸ್ತೀವಿ. ಆಲ್ಮೋಸ್ಟ್ ನೀವೆಲ್ಲ ಗಮನಿಸಿರ್ತೀರಾ ಅನ್ಸುತ್ತೆ, ಮುಂಚೆ ಎಲ್ಲ ಈ ಮದ್ವೆ ಅಂತ ಬಂದ್ರೆ ಗ್ಯಾರಂಟಿ ಪಿಂಕ್ ಸ್ಯಾರಿ ತಗೋತಾ ಇದ್ರು ಸಿಲ್ಕ್ ಸ್ಯಾರೀಸ್ ಅಲ್ಲಿ. ಈ ರಿಸೆಪ್ಷನ್ಗೆ ಆತರ ಎಲ್ಲ ಪಿಂಕ್, ಅದಾದ್ಮೇಲೆ ಸ್ವಲ್ಪ ಸ್ವಲ್ಪ ಕಾಂಟ್ರಾಸ್ಟ್ ಇರೋ ತರ ಕಲರ್ಸ್ಗಳು ರನ್ನಿಂಗ್ ಅಲ್ಲಿ ಇತ್ತು. ಇವಾಗ ಬಿಡಿ, ಇವಾಗಂತೂ ಒಳ್ಳೊಳ್ಳೆ ಕಲರ್ಸ್ ಕಾಂಬಿನೇಷನ್ಗಳು ಬಂದ್ಬಿಟ್ಟಿದೆ ಸಿಲ್ಕ್ ಸ್ಯಾರೀಸ್ ಅಲ್ಲಿ. ಬಟ್ ಮುಂಚೆ ಆಲ್ಮೋಸ್ಟ್ ನಾನ್ ನೋಡಿರಂಗೆ ಈ ಒಂಥರ ಮೆರೂನು ಮತ್ತೆ ಪಿಂಕು ಇವೇ ಜಾಸ್ತಿ ಅಲ್ವಾ, ಗ್ರೀನು ಈ ತರ. ಇದು ಫುಲ್ ಬಾಡಿ ಎಲ್ಲ ಈ ತರ ಏನು ಕ್ರೀಮ್ ಕಲರ್, ಫುಲ್ ಕ್ರೀಮ್ ಕಲರ್ ಇದೆ. ಆ ಕ್ರೀಮ್ಗೆ ಪಿಂಕ್ ಬಾರ್ಡರು ಈ ತರ. ಸೊ ಆಕ್ಚುಲಿ ಇಳಕಲ್ ಸ್ಯಾರೀಸ್ ಅಂದ್ರೆ ಸುಮಾರು ಕಡೆ ಮಾರ್ತಾರೆ, ಬಟ್ ಪ್ಯೂರ್ ಇಳಕಲ್ ಸ್ಯಾರೀಸ್ ಕೆಲವು ಕಡೆ ಅಷ್ಟೇ ಸಿಕ್ಕೋದು. ಇದು ಬಿಜಾಪುರಲ್ಲಿ ತರಿಸಿದ್ದು. ಅವರು ಇವಾಗ ಕೈಮಗ್ಗ ಅಂತ ಹೇಳ್ತಾರಲ್ವಾ, ಅಲ್ಲೇನೆ ನೇಯ್ಸಿ ಕೊಡೋ ಅಂಥದ್ದು ಈ ಸ್ಯಾರೀಸು. ಕೆಲವು ಕಡೆ ಎಲ್ಲ ಅಷ್ಟು ಬಾರ್ಡರ್ಸ್ ಎಲ್ಲ ಫಿನಿಶಿಂಗ್ ಎಲ್ಲ ಇರಲ್ಲ, ಬಟ್ ಇಲ್ಲಿ ಇವ್ರು ಏನ್ ಅಂಗಡಿ ತಂದಿದ್ದಾರೆ ನೋಡಿ, ಇಲ್ಲೇ ಇದೆ.
SM ಇಳ್ಕಲ್ ಸ್ಯಾರೀಸ್ ಅಂತ. ನಿಮಗೆ ಬೇಕಾದರೆ ಅಡ್ರೆಸ್ ಕೂಡ ಶೇರ್ ಮಾಡ್ತೀನಿ ಆ್ಯಂಡ್ ಅವ್ರದ್ದು ಫೋನ್ ನಂಬರ್ ಕೂಡ ಶೇರ್ ಮಾಡ್ತೀನಿ. ನೋಡಿ ಇದೇನೆ ಅದು ಶಾಪು ಬಿಜಾಪುರಲ್ಲಿ. ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕ್ತೀನಿ ಇಲ್ಲಿ. ಅಲ್ಲಿ ಸರಿಯಾಗಿ ಕಾಣಿಸ್ತಿಲ್ಲ ಅನಿಸುತ್ತೆ. ನೋಡ್ತಾ ಇರ್ಬೋದು ನೀವು ಎಷ್ಟು ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ ಅಂತ. ಇದಿಷ್ಟೇ ಡಿಸೈನ್ಸ್ ಅಲ್ಲ, ಇನ್ನು ತುಂಬ ಡಿಸೈನ್ಸ್ಗಳಿದೆ, ಕಲರ್ ಕಾಂಬಿನೇಷನ್ಸ್ ಇದೆ. ಆ್ಯಂಡ್ ಈವನ್ ಇವರು ಬರೀ ಸ್ಯಾರೀಸ್ ಅಷ್ಟೇ ಅಲ್ಲ, ಪರ್ಸ್ಗಳು ಕೂಡ ಮಾರ್ತಾರೆ. ಅದರಲ್ಲೂ ಅಷ್ಟೇ ಒಂದು ಥರದ್ದೆಲ್ಲ ತುಂಬ ವೆರೈಟೀಸ್ ಇದೆ. ನೀವು ನೋಡಿ ಬೇಕಾದರೆ ಪರ್ಚೇಸ್ ಮಾಡ್ಬೋದು. ಈವನ್ ಸ್ಯಾರಿ ಮ್ಯಾಚಿಂಗ್ ಕೂಡ ನೀವು ತಗೋಬೋದು. ಬರೀ ಬ್ಯಾಗ್ಸ್ ಸ್ಯಾರೀಸ್ ಅಷ್ಟೇ ಅಲ್ಲ, ಈವನ್ ಬ್ಯಾಂಗಲ್ ಬಾಕ್ಸಸ್ ಕೂಡ ಇದೆ ನೋಡಿ. ಎಲ್ಲಾನು ತುಂಬ ಚೆನ್ನಾಗಿದೆ ಇಲ್ಲಿ ಕಲೆಕ್ಷನ್ಸು. ನೀವು ಕೂಡ ಬೈ ಮಾಡ್ಬೋದು. ಓಕೆ ಆರ್ಡರ್ ಮಾಡ್ಕೋಬೋದು. ನಿಮಗೆ ಹೋಮ್ ಡೆಲಿವರಿ ಕೂಡ ಇದೆ ಅಂತೆ. ತುಂಬ ಕಲೆಕ್ಷನ್ಸ್ ಇದೆ, ಇನ್ನ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ. ಬಟ್ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಈ ಕೆಲವು ಕಡೆ ಏನಾಗಿರುತ್ತೆ, ಇದೆಲ್ಲ ಶೇಡ್ಸ್ ಒಂಥರ ಚೆನ್ನಾಗಿರಲ್ಲ. ಬಟ್ ಇವ್ರ ಹತ್ರ ತುಂಬಾನೇ ಚೆನ್ನಾಗಿದೆ ಸ್ಯಾರೀಸು. ನೀವು ಕೂಡ ಬೈ ಮಾಡ್ಬೋದು. ನನಗೆ ಸಖತ್ ಇಷ್ಟ ಆಯಿತು ಸ್ಯಾರೀಸು. 4 ಸೀರೆನೂ ತುಂಬ ಚೆನ್ನಾಗಿ ಬಂದಿದೆ. ನೀವೇ ನೋಡ್ತಾ ಇರಿ. ಆಲ್ರೆಡಿ ಇವಾಗ 2 ಸ್ಯಾರಿದು ಅಪ್ಲೋಡ್ ಮಾಡಿದ್ದೀನಿ ಆ್ಯಕ್ಚುಲಿ ರೀಲ್ಸು ನನ್ನ ಯೂಟ್ಯೂಬ್ ಚಾನಲಲ್ಲಿ ನೀವು ನೋಡ್ಬೋದು. ಇನ್ನೆರಡು ಸ್ಯಾರೀಸ್ ಮುಂದೆ ಯಾವುದಾದ್ರೂ ಹಬ್ಬಕ್ಕೆ ನಾನು ಹಾಕೋತೀನಿ, ಅವಾಗ ಅಪ್ಲೋಡ್ ಮಾಡಿರ್ತೀನಿ, ನೀವೇ ನೋಡಿ. ಬೇಕು ಅಂತ ಅಂದರೆ ನೀವು ಆ ನಂಬರ್ಗೆ ಕಾಲ್ ಮಾಡಿ ಬುಕ್ ಮಾಡ್ಕೋಬೋದು. ಇನ್ನು ಬೇರೆ ಬೇರೆ ಕಲೆಕ್ಷನ್ಸ್ ಕೂಡ ಇದೆ. ನೋಡ್ತಾ ಇರಿ ನೀವು. ನನ್ನ ಯೂಟ್ಯೂಬ್ ಚಾನಲ್ ನೋಡೋದನ್ನ ಮಾತ್ರ ಮಿಸ್ ಮಾಡಬೇಡಿ ಗೈಸ್. ನೆಕ್ಸ್ಟ್ ವೆರೈಟೀಸ್ ಆಫ್ ಸ್ಯಾರೀಸ್ ಹಾಕ್ತಾ ಇರ್ತೀನಿ, ರೀಲ್ಸ್ ಮಾಡ್ತಾ ಇರ್ತೀನಿ. ನೀವು ನೋಡ್ತಾ ಇರಿ, ಲೈಕ್ ಮಾಡ್ತಾ ಇರಿ. ಆ್ಯಂಡ್ ಮತ್ತೆ ನೆಕ್ಸ್ಟ್ ವ್ಲಾಗ್ ಏನು ಮಾಡಬೇಕು ಅಂತ ನಾನು ಕನ್ಫ್ಯೂಷನಲ್ಲಿ ಇದ್ದೀನಿ. ನೀವು ಯಾರಾದರೂ ಐಡಿಯಾ ಕೊಟ್ಟರೆ ಟ್ರೈ ಮಾಡ್ತೀನಿ ಅದನ್ನು ಕೂಡ ಅಂತ ಹೇಳ್ತಾ. ಸೊ ಹೇಗಿತ್ತು ನನ್ನ ಇಳ್ಕಲ್ ಸ್ಯಾರಿ ಕಲೆಕ್ಷನ್ಸ್ ಅಂತ ಒಂದೇ ಒಂದು ಕಮೆಂಟ್ ಮಾಡಿ ತಿಳಿಸಿ. ನಾನು ಕೂಡ ಆ ಕಮೆಂಟ್ಗೆ ಕಾಯ್ತಾ ಇರ್ತೀನಿ. ಆ್ಯಕ್ಚುಲಿ ಏನಂದರೆ ಎಲ್ಲರೂ ಸಪ್ರೇಟ್ ಮೆಸೇಜ್ ಮಾಡ್ತೀರಾ, ಅಲ್ಲಿ ಕಮೆಂಟ್ ಮಾಡಲ್ಲ. ಪ್ಲೀಸ್ ಆದಷ್ಟು ಸ್ವಲ್ಪ ಚಾನಲಲ್ಲೇ ಕಮೆಂಟ್ ಮಾಡಿ. ಸೊ ಬೇರೆಯವರು ಕೂಡ ನೋಡ್ತಾರೆ ಅಲ್ವಾ. ನನಗೆ ಸಪ್ರೇಟ್ ಮೆಸೇಜ್ ಹಾಕಿದ್ರೆ ನಾನು ಅದನ್ನು ಸ್ಕ್ರೀನ್ಶಾಟ್ ತೆಗೆದೆಲ್ಲ ಹಾಕೋಕ್ಕಾಗಲ್ಲ ಅಲ್ವಾ. ಅದಕ್ಕೆ ಅಷ್ಟೇ. ಇಲ್ಲ ಅಂದರೆ ಎಲ್ಲರೂ ಇವಳಿಗೇನು ಭಾರಿ ಮೆಸೇಜ್ ಬಂದಿರುತ್ತೆ, ಇವಳೇ ಶೇರ್ ಮಾಡ್ಕೊತಾ ಇದ್ದಾಳೆ ಅಷ್ಟೇ ಅಂತ ಅಂದ್ಕೊಳ್ಳೋರೇ ಜಾಸ್ತಿ. ಸೊ ಅದಕ್ಕೆ ಕೇಳ್ಕೊತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಫೈನಲಿ ಗೈಸ್, ಇವತ್ತಿನ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ. ಸೊ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಆಮೇಲೆ ವಿಡಿಯೋಸ್ ಎಲ್ಲಾನು ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ನೆಕ್ಸ್ಟ್ ವಿಡಿಯೋಲಿ ಮೀಟ್ ಆಗೋಣ. ಬಾಯ್.